ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಒಂದಷ್ಟು ಜ್ಯುವೆಲರೀಸ್ನ ತೊಗೊಂಬಂದಿದ್ದೀನಿ. ಅದನ್ನು ಓಪನ್ ಮಾಡಿ ಹೇಗಿದೆ ರಿವ್ಯೂಸ್ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ನಾನು ಇದಿಷ್ಟು ಜ್ಯುವೆಲರೀಸ್ನ ಒಂದೇ ಸತಿ ಆರ್ಡರ್ ಮಾಡಿರೋದು. ಹೇಗೆ ಬಂದಿದೆ ಅಂತ ನಾನು ಇನ್ನೂ ಕೂಡ ನೋಡಿಲ್ಲ. ಕೆಲವೊಂದನ್ನು ಓಪನ್ ಮಾಡಿದ್ದೀನಿ, ಕೆಲವೊಂದನ್ನು ಓಪನ್ ಮಾಡಿಲ್ಲ. ಆಲ್ಮೋಸ್ಟ್ ನಾನು ಜ್ಯುವೆಲರೀಸ್ನ ಮೀಶೋಯಿಂದ ತರಿಸಿರೋದು ಎಲ್ಲದೂ ಕೂಡ ಮುಂಚೆ ತರಿಸಿರೋದು ತುಂಬ ಚೆನ್ನಾಗಿ ಬಂದಿದೆ. ಯಾವುದೂ ಕೂಡ ರಿಟರ್ನ್ ಮಾಡಿಲ್ಲ. ಮೇ ಬಿ ಈಗಲೂ ಅದೇ ಥರ ಬಂದಿರ್ಬೋದು, ಎಲ್ಲ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಈ ನೆಕ್ಸ್ಟ್ ಹಬ್ಬಗಳು ಬರ್ತಾ ಇದೆ ಅಲ್ವಾ, ಈ ವರಮಹಾಲಕ್ಷ್ಮಿ ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾ ಇದೆಯವಲ್ಲ. ಸೀರೆ ಮ್ಯಾಚಿಂಗೆಲ್ಲ ನಾವು ಚೆನ್ನಾಗಿ ರೆಡಿ ಆಗಬೇಕಲ್ವ ಜ್ಯುವೆಲರೀಸ್ನ ಹಾಕ್ಕೊಂಡು. ಹಾಗಾಗಿ ಒಂದಷ್ಟು ಜ್ಯುವೆಲರೀಸ್ನ ತೊಗೊಂಡು ಬಂದಿದ್ದೀನಿ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದು ಫಸ್ಟ್ ಒನ್. ಬ್ಯಾಂಗಲ್ಸ್ ಇದೆ. ಎಷ್ಟು ಜ್ಯುವೆಲ್ಲರೀಸ್ ಇದ್ರೂ ಸಾಲಲ್ಲ ಅಲ್ವಾ ನಮಗೆ. ಸೊ ವಾವ್, ಸಖತ್ತಾಗಿದೆ ಬ್ಯಾಂಗಲ್ಸ್, ತುಂಬ ಚೆನ್ನಾಗಿದೆ. ಇಲ್ಲ, ನಾನು ಯೂಸ್ ಮಾಡ್ತೀನಿ. ಇದು ಜಸ್ಟ್ ಎಷ್ಟಿರ್ಬೋದು, 170ನೋ 180ನೋ ಅನಿಸುತ್ತೆ. ತುಂಬ ಕಡಿಮೆನೇ ತೊಗೊಂಡಿದ್ದೆ ನಾನಿದು. ಇದರ ಮೇಲೆ MRP ಇಲ್ಲ, ಮೀಶೋ ಆರ್ಡರ್ಸಲ್ಲಿದೆ. ಸಖತ್ತಾಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನನ್ನ ಕೈಗೆ. ವಾವ್, ನಾನು ಅಂದ್ಕೊಂಡಿದ್ದೆ ಬ್ಯಾಂಗಲ್ಸ್ ಇದೇನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ. ಚೆನ್ನಾಗಿ ಬಂದಿದೆ, ರಿಟರ್ನ್ ಆಗಲ್ಲ. ವಾವ್, ಸೊ ನೋಡಿ ಏನು ಸಗದಾಗಿ ಕಾಣ್ತಿದೆ. 2 ಹಾಕೋದಕ್ಕಿಂತ 1 ಹಾಕಿದ್ರೇ ತುಂಬ ಚೆನ್ನಾಗಿ ಅನಿಸ್ತಿದೆ. ಇದೊಂದಿರಲಿ, ಇದನ್ನು ತೆಗ್ದು ಈಗ ಹಾಕೊಂಡ್ಬಿಡ್ತೀನಿ. ವಾವ್, ಸೊ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೇನಾದರೂ ಬೇಕು ಅಂದರೆ ನನ್ನ ಹತ್ರ ಇರೋ ಜ್ಯುವೆಲರೀಸ್ ಎಲ್ಲದನ್ನೂ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಕೂಡ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ವಾವ್, ಸೂಪರಾಗಿದೆ. ನಾನು ಇದನ್ನು ಎಕ್ಸ್ಚೇಂಜ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದಿಲ್ಲ ಅಂದರೆ. ಬಟ್ ಚೆನ್ನಾಗಿ ಬಂದ್ಬಿಟ್ಟಿದೆ. ಸೊ ನೆಕ್ಸ್ಟ್ ಇದೊಂದಿದೆ, ಇದನ್ನು ಕೂಡ ಓಪನ್ ಮಾಡೋಣ. ಇದೇನಿರ್ಬೋದು, ಜ್ಯುವೆಲರಿ ನೆಕ್ ಪೀಸ್ ಇರ್ಬೋದು ಅನಿಸುತ್ತೆ. ಓಪನ್ ಮಾಡೋಣ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಎಷ್ಟು ಚೆನ್ನಾಗಿದೆ ಇದು. ಪೆಂಡೆಂಟ್ ಬಂದು ಆನೆ ಮುಖದ್ದು, ಇಯರಿಂಗ್ಸು ಅಷ್ಟೇ ಆನೆ ಫೇಸ್ ಇದೆ. ಸಖತ್ತಾಗಿದೆ ನೋಡು, ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೋ ಬ್ಯೂಟಿಫುಲ್. ಇದನ್ನು ರಿಮೂವ್ ಮಾಡಿಬಿಡ್ತೀನಿ ರೀ. ಗೋಲ್ಡ್ ಜ್ಯುವೆಲ್ಲರಿ, ನಮಗೆ ಗೋಲ್ಡೇ ಬೇಡ. ಇದೆಲ್ಲ ಸಿಕ್ಬಿಟ್ರೆ ಗೋಲ್ಡ್ ಏನಕ್ಕೆ ಸುಮ್ಮನೆ, ಯಾವಾಗಲೂ ಒಂದೇ ಥರದ್ದು ಹಾಕ್ಕೊಂಡಿರ್ಬೇಕು. ಅದೇ ಆರ್ಟಿಫಿಷಿಯಲ್ದಾದರೆ ಒಂದೊಂದು ಸಲ ಒಂದೊಂದು ಹಾಕ್ಕೊಳ್ಬೋದು. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಇನ್ನೂ ಓಪನ್ ಮಾಡ್ತಾ ಹೋಗೋಣ. ಯಾವ್ದ್ಯಾವ್ದು ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಸೊ ತುಂಬ ಸರ್ಚ್ ಮಾಡಿ ಕೆಲವೊಂದಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ದೆ. ಹೇಗಿದೆ ನೋಡೋಣ. ಇದು ಗೋಲ್ಡು ಹುಷಾರಾಗಿ ಎತ್ತಿಕ್ಬಿಡ್ಬೇಕು. ಬ್ಯಾಂಗಲ್ಸ್ ಬಳೆ ಒಳಗೆ ಹಾಕಿ ಎತ್ತಿಟ್ಬಿಡ್ತೀನಿ. ವಾವ್, ವೆಯ್ಟು ಚೆನ್ನಾಗಿದೆ. ವಾವ್, ಸೂಪರಾಗಿ ಕಾಣ್ತಾ ಇದೆ. ಬರೀ ಇಯರಿಂಗ್ಸ್ನ ಡ್ರೆಸ್ಗೂ ಸಹ ನಾವು ವೇರ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾವ್, ಸಿಂಪಲ್ ಸ್ಯಾರಿಗೆ, ಸಿಂಪಲ್ ಡ್ರೆಸ್ಗೆ. ವಾವ್, ಇದನ್ನು ಸ್ವಲ್ಪ ಕವರ್ ಮಾಡಿಬಿಡ್ತೀನಿ.
ವೇರ್ ಮಾಡ್ತಾ ಇದ್ದೀನಿ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾವ್, ಸೋ ಬ್ಯೂಟಿಫುಲ್. ಏನು ಫಿನಿಶಿಂಗ್ ಇದೆ, ಏನು ಸಖತ್ತಾಗಿ ಕಾಣ್ತಾ ಇದೆ. ಡ್ರೆಸ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಸ್ಯಾರಿಗೆಲ್ಲ ವೇರ್ ಮಾಡಿದ್ರೆ, ಸಿಂಪಲ್ ಸ್ಯಾರಿಗೆ ಮತ್ತು ರಿಚ್ ಆಗಿರೋ ಸ್ಯಾರಿಗೂ ಸಹ ಇದೊಂದೇ ವೇರ್ ಮಾಡಿದ್ರೆ ಸಾಕು. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ವಾವ್, ಸೂಪರ್. ಮತ್ತು ನಮ್ಮ ಹೆಣ್ಮಕ್ಳಿಗೆ ಇವಾಗ ಈ ಫಂಕ್ಷನಿಗೆ ಹಾಕ್ಕೊಂಡಿದ್ದ ಜ್ಯುವೆಲರ್ಸು ನೆಕ್ಸ್ಟ್ ಫಂಕ್ಷನಿಗೆ ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಿಷ್ಟ ಆಗಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸೂಪರ್. ಸೊ ನೆಕ್ಸ್ಟ್ ಇದೊಂದು ಓಪನ್ ಮಾಡೋಣ. ಆ್ಯಕ್ಚುಲಿ ಇದು ಮೇಲೇ ಕಾಣ್ತಾ ಇದೆ. ನೋಸು ಸೆಪ್ಟಮ್ ಬುಕ್ ಮಾಡಿದ್ದೆ. ಸೆಪ್ಟಮ್ ಪುಟಾಣಿ ಬಾಕ್ಸ್, ಎಷ್ಟು ಚೆನ್ನಾಗಿದೆ. ವಾವ್, ಇದನ್ನು ತಗೊಬೇಕು ಅಂತ ಎಷ್ಟು ದಿವಸದಿಂದ ಅಂದ್ಕೊಂಡಿದ್ದೆ ಗೊತ್ತಾ. ವಾವ್, ಸ್ಯಾರಿ ಮೇಲೆ ಹಿಂಗೆ ಹಾಕೊಂಡ್ರೆ ಸಖತ್ತಾಗಿ ಕಾಣ್ತೀವಲ್ವಾ. ನನಗೆ ಈ ಡ್ರೆಸ್ ಮೇಲೇ ಈ ಜ್ಯುವೆಲರೀಸ್ಗೆ ಇದು ಸಖತ್ತಾಗಿ ಕಾಣ್ತಿದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ತೊಗೊಬೇಕು ಅಂತ ತುಂಬ ಆಸೆ ಇತ್ತು. ಬೇರೆದಿದೆ, ಇನ್ನೂ ಸ್ವಲ್ಪ ದೊಡ್ಡದಿದೆ. ಇಲ್ಲಿ ಒಂದು ಬೀಡ್ಸ್ ಇದೆ, ಈ ತುಟ್ಟಿಗೆ ಬಂದು ತಾಗ್ತಾ ಇರುತ್ತೆ. ನನಗೆ ಅದು ಇಷ್ಟ ಆಗಲಿಲ್ಲ ಅಷ್ಟು, ಅದಕ್ಕೆ ಅದನ್ನು ಯೂಸ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ಕಾಣ್ತಿದೆ. ವಾವ್, ಸೂಪರ್. ನನ್ನ ಮೇಲೆ ನನಗೆಲ್ಲ ಹೋಗುತ್ತೆ ನಾನು ಚೆನ್ನಾಗಿ ಕಂಡ್ರೆ. ವಾವ್, ಸೂಪರ್. ನೆಕ್ಸ್ಟ್ ಒನ್ ಈ ಶೇಪಲ್ಲಿ ಒಂದಿದೆ. ವಾವ್, LT. ಸೊ ಗೈಸ್, ಆರಾಮಾಗಿ ನಿಮಗೇನಾದರೂ ಬೇಕು ಅಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿನೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಮುಟ್ಟಿದ್ರೇ ಗೊತ್ತಾಗುತ್ತೆ ಅಲ್ವಾ. ಸೂಪರ್. ಆರಾಮಾಗಿ ನೀವು ಇದನ್ನು ತಗೊಳ್ಬೋದು. ನನಗಿದನ್ನು ರಿಮೂವ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ. ಹೀಗೆ ಇರಲಿ ಒಂದು ಸ್ವಲ್ಪ ಹೊತ್ತು. ವಾವ್, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದು ಯಾವುದೋ ಒಂದು ದೊಡ್ಡ ಬಾಕ್ಸ್ ಇದೆ, ಇದನ್ನು ಓಪನ್ ಮಾಡೋಣ. ಸಿಸರ್ ಇದೇನಿದು ಪ್ಯಾಕೇಜಿಂಗ್ ಹೋಗ್ಬಿಟ್ಟಿದೆ. ಇದು ಕೂಡ ಒಂದನ್ನು ನೋಡಿ ತುಂಬ ದಿವಸದಿಂದ ಕಾರ್ಟಿಗೆ ಹಾಕಿ ಇಟ್ಕೊಂಡಿದ್ದೆ, ಬುಕ್ ಮಾಡಿರಲಿಲ್ಲ. ಈಗೆಲ್ಲ ಒಂದೇ ಸಲ ಬುಕ್ ಮಾಡಿದ್ದೀನಿ. ಈಗ ಇದನ್ನು ವೇರ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನನಗೆ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗ್ತಿದೆ, ಬಿಚ್ಚಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ. ವಾವ್, ಚೆನ್ನಾಗಿ ಕಾಣ್ತಾ ಇದ್ದೀನಲ್ವ ಗೈಸ್. ಹೇಗೆ ಕಾಣ್ತಾ ಇದ್ದೀನಿ, ಯಾವ ಜ್ಯುವೆಲರಿ ನಾನು ತೋರಿಸೋ ಇಷ್ಟರಲ್ಲೂ ಯಾವ ಜ್ಯುವೆಲರಿ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ ಆಯಿತಾ. ಇನ್ನು ನೆಕ್ಸ್ಟು ತುಂಬ ಏನಂತಾರೆ ಇದನ್ನು ಕಲೆಕ್ಷನ್ಸ್ನ ಮಾಡಿಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಬಂದಿದೆ ಪ್ಯಾಕೇಜ್. ಇದು ಕೂಡ ಚೆನ್ನಾಗಿದೆ. ನಾನು ಮೀಶೋಯಿಂದ ಎಷ್ಟೊಂದು ಜ್ಯುವೆಲರೀಸ್ನ ತಗೊಂಡಿದ್ದೀನಿ ಗೊತ್ತಾ.
ಎಷ್ಟೊಂದಿದೆ ನನ್ನ ಹತ್ರ. ನಾನು ಯೂಸ್ ಮಾಡೋ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಎಲ್ಲ ಮೀಶೋದೇ ತರಿಸಿರೋದು. ಒಂದು ನಾನು ಆಫ್ಲೈನಲ್ಲಿ ಬೇರೆ ಶಾಪಲ್ಲಿ ತಗೊಂಡಿಲ್ಲ. ಸೊ ಇದನ್ನು ವೇರ್ ಮಾಡೋಣ ಬನ್ನಿ. ಇಯರಿಂಗ್ಸ್ ಯಾವ ಥರ ಇದೆ? ಸ್ಮಾಲ್ ಇಯರಿಂಗ್ಸ್ ಈ ಥರ ಇದೆ. ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಪರವಾಗಿಲ್ಲ ಇಯರಿಂಗ್. ಸೊ ನೆಕ್ ಪೀಸ್, ವಾವ್, ಸೊ ಬ್ಯೂಟಿಫುಲ್. ಚೆನ್ನಾಗೇ ಕಾಣ್ತಾ ಇದೆ ಅಲ್ವಾ ಗೈಸ್? ಆ್ಯಂಡ್ ಈ ಸೆಪ್ಟಮ್, ವಾವ್, ದಿಸ್ ಇಯರಿಂಗ್. ಈ ಇಯರಿಂಗ್ ಚೆನ್ನಾಗಿದೆ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಪರವಾಗಿಲ್ಲ, ಓಕೆ ಇದೆ. ತುಂಬ ತೆಗ್ದಾಕೋ ಥರನೂ ಏನಿಲ್ಲ, ಚೆನ್ನಾಗಿದೆ. ನೆಕ್ ಪೀಸ್ ಕೂಡ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ ಡಿಸೈನ್, ಸೊ ಬ್ಯೂಟಿಫುಲ್. ನೆಕ್ಸ್ಟ್ ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಯಾವುದಾದ್ರೂ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವುದು ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ. ಎಲ್ಲ ಸಖತ್ತಾಗಿದೆ, ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ವಾವ್, ನೀವು ನೋಡ್ತಾ ಇರ್ಬೋದು, ವೈಟ್ ಬೀಡ್ಸ್ ಮತ್ತು ಗೋಲ್ಡ್ ಬೀಡ್ಸ್. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ವಾವ್, ಇದೆಲ್ಲ ಇದ್ದರೆ ನಮಗೆ ಗೋಲ್ಡ್ ಯಾಕೆ ಹೇಳಿ. ನೆಕ್ಸ್ಟ್ ಇನ್ನು ಒಂದೇ ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಂಡಿರ್ತೀನಿ. ಹಾಂ, ಇನ್ನು ಒಂದೇ ಇರೋದು, ಇದನ್ನು ತೋರಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ಒನ್ ಇದು. ಈ ಬಾಕ್ಸ್ನ ಓಪನ್ ಮಾಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಈ ಥರದ್ದು ಜ್ಯುವೆಲ್ಲರಿ ನನ್ನ ಹತ್ರ ಯಾವುದೂ ಇರಲಿಲ್ಲ. ಹೇಗೆ ಬಂದಿದೆ ಅಂತ ನೋಡೋಣ. ಅಂದರೆ ನಾನು ಏನು ಬುಕ್ ಮಾಡಿದ್ರು ಯಾರಾದರೂ ತಗೊಂಡು ರಿವ್ಯೂಸ್ ಹಾಕಿದಾರ ಅಂತ ಹೇಳಿ ನೋಡಿ ಬುಕ್ ಮಾಡ್ತೀನಿ. ಇದನ್ನು ಯಾರೂ ತಗೊಂಡಿರಲಿಲ್ಲ, ರಿವ್ಯೂಸು ಇರಲಿಲ್ಲ. ಸೊ ನೋಡೋಣ, ಚೆನ್ನಾಗಿ ಬಂದರೆ ಇಟ್ಕೊಳ್ಳೋಣ, ಚೆನ್ನಾಗಿ ಬರಲಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಇದು ಮೀಶೋದಲ್ಲಿ ನೋಡೋದಕ್ಕೆ. ಸೊ ನೋಡೋಣ ಬನ್ನಿ, ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಹೇಗೆ ಬಂದಿದೆಯೋ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಈಗಲೇ ವಾಪಸ್ ಹಾಕ್ಬಿಡ್ತೀನಿ. ಥ್ಯಾಂಕ್ ಯು ಕಾರ್ಡ್ ಬೇರೆ ಹಾಕಿದ್ದಾರೆ. ಸೊ ಇದೇ ಆ ಜ್ಯುವೆಲರಿ. ಬನ್ನಿ ನೋಡೋಣ ಹೇಗಿದೆ. ವಾವ್, ಇದು ಕೂಡ ಚೆನ್ನಾಗಿ ಬಂದಿದೆ. ಸಕ್ಕತ್ತಾಗಿದೆ ಗೈಸ್. ನೋಡಿ, ಈ ಥರದ್ದು ಯಾವುದು ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಈ ಥರದ್ದೊಂದು ಬುಕ್ ಮಾಡಿದ್ದೀನಿ. ಇಲ್ಲಿ ವೈಟ್ ಕಲರ್ ಮುತ್ತಿನ ಥರ ಅನಿಸುತ್ತಿದ್ದು. ಹಾಂ, ಮುತ್ತಿನ ಬೀಡ್ಸ್ ಇದೆ. ಮಧ್ಯ ಆ ಕಡೆ ಈ ಕಡೆ ಗಜಮುಖ, ಮಧ್ಯ ಲಕ್ಷ್ಮಿ. ಮೋಸ್ಟ್ಲಿ ಇದು ಗಜಲಕ್ಷ್ಮಿ ಅಂತ ಅನಿಸುತ್ತೆ. ಕೆಳಗಡೆ ಒಂದು ಗ್ರೀನ್ ಬೀಡ್ಸ್ ಪೆಂಡೆಂಟ್ ಇದೆ. ವಾವ್, ಏನು ರಿಚ್ ಲುಕ್ ಇದೆ ಅಲ್ವಾ ಇದು. ನನಗಿದು ನಾನು ಇದನ್ನು ಬುಕ್ ಮಾಡಬೇಕು ಅಂತ ಕಾರ್ಟ್ಗೆ ಹಾಕಿ ಇಟ್ಕೊಂಡಿದ್ದೆ, ಬಟ್ ಯಾರೂ ಇದನ್ನು
ರಿವ್ಯೂಸ್ ಕೊಟ್ಟಿರಲಿಲ್ಲ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಬುಕ್ ಮಾಡಿದೆ. ಹೇಗೆ ಬರುತ್ತೆ ನೋಡೋಣ ಅಂತ. ಚೆನ್ನಾಗಿ ಬಂದಿದೆ. ಇದೊಂದೇ ಜ್ಯುವೆಲರಿ ಸಾಕು, ಬೇರೆ ಯಾವುದು ಬೇಡ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಇದು ಬೇಡ ಅಂದರೆ ಮೇ ಬಿ ರಿಮೂವ್ ಮಾಡ್ಕೊಳ್ಬಹುದು ಅಂತ ಅಂದ್ಕೊಳ್ತೀನಿ, ಅಂದರೆ ತಿರ್ಗಾ ಹಾಕೋದಕ್ಕೆ ಬರಲ್ಲ. ಸೊ ಇರಲಿ, ಚೆನ್ನಾಗಿ ಕಾಣುತ್ತೆ. ವಾವ್, ಸೋ ಬ್ಯೂಟಿಫುಲ್. ಇಯರಿಂಗ್ಸ್ ಒಂದು ಹಾಕೊಂಡ್ಬಿಡೋಣ. ಇದು ಫ್ಯಾನ್ಸಿಗೂ ಆಗುತ್ತೆ, ಟ್ರೆಡಿಷ್ನಲ್ಗೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಯರಿಂಗ್ಸ್ ಯಾವ ಥರ ಬಂದಿದೆ, ಇದಕ್ಕೆ ಜುಮ್ಕಾ ಟೈಪಲ್ಲಿ ಬಂದಿದ್ರೆ ಚೆನ್ನಾಗಿರೋದು, ಬಟ್ ಇದು ಈ ರೀತಿಯಾಗಿ ಬಂದಿದೆ. ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಇದಕ್ಕೇನಿದ್ರು ಜುಮ್ಕಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಇದನ್ನು ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಹೆಂಗೆ ಕಾಣ್ತಿದೆ? ಫೈನಲಿ ಇದಿಷ್ಟು ನಾನು ಶಾಪಿಂಗ್ ಮಾಡಿರುವಂತಹ ಮೀಶೋ ಐಟಮ್ಸ್. ನೆಕ್ಸ್ಟ್ ಬರುವಂತಹ ಹಬ್ಬಗಳಿಗೆ ನನಗೆ ಈ ಇಯರಿಂಗ್ಸ್ ಇಷ್ಟ ಆಗಲಿಲ್ಲ, ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನನಗೆ ಈ ಥರ ಇದ್ದರೆ ಇಷ್ಟ ಆಗಲ್ಲ. ನನಗೆ ಈ ಥರ ಆ್ಯಂಟಿಕ್ ಪೀಸ್ಗಳಿಗೆ, ಈ ಥರ ನೆಕ್ ಪೀಸ್ ಜ್ಯುವೆಲರೀಸ್ಗೆ ಜುಮ್ಕಾ ಆದರೆ ಸಖತ್ತಾಗಿ ಕಾಣುತ್ತೆ, ಜುಮ್ಕಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ, ನೋಡೋದಕ್ಕೂ ಚೆನ್ನಾಗಿದೆ. ಈ ಥರ ಯಾರು ವೇರ್ ಮಾಡ್ತಾರೆ ಅಲ್ವಾ, ಅವ್ರಿಗೆ ನೋಡೋದಕ್ಕೆ ಲುಕ್ಕಾಗಿ ಸಖತ್ತಾಗಿ ಕಾಣುತ್ತೆ. ಈ ಥರ ನಾನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದೇನಿದ್ರು ಈ ಥರ ಉದ್ದ ಉದ್ದ ಇಯರಿಂಗ್ಸು ಹಾಕ್ತೀನಿ, ಅಂದರೆ ಫ್ಯಾನ್ಸಿ ಡ್ರೆಸ್ಗಳಿಗೆ, ನಾರ್ಮಲ್ ಚೂಡಿದಾರ್ ಆ ಥರದಕ್ಕೆಲ್ಲ ದೊಡ್ಡ ದೊಡ್ಡ ಇಯರಿಂಗ್ಸೇ ಹಾಕ್ಕೊಳ್ತೀನಿ. ಬಟ್ ಈ ಥರದ್ದು ನನಗೆ ಈ ನೆಕ್ ಪೀಸಿಗೆ ಸ್ಯಾರಿಗೆಲ್ಲ ಇದು ನನಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ, ಬೀಡ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ, 100/95. ನನಗಿದು ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕಷ್ಟೇ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ. ವಾವ್, ನನಗೆ ಈ ಜ್ಯುವೆಲರಿ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಬಂದಿರುವಂತಹ ಯಾವ ಜ್ಯುವೆಲರೀಸ್ನು ನಾನು ರಿಟರ್ನ್ ಮಾಡಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ಎಲ್ಲ ಸರನೂ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು 3 ಬುಕ್ ಮಾಡಿರೋದು ನೆಕ್ ಪೀಸ್ನ. ಈ ಆನೆದೊಂದು, ಇದು 3 ಸರ ಆ್ಯಕ್ಚುಲಿ ನಾನು ಬುಕ್ ಮಾಡಿರೋದು ಈ ಸಲ. ಸೊ ತುಂಬ ಚೆನ್ನಾಗಿದೆ. ಸೊ ಗೈಸ್, ಫೈನಲಿ ಇದಾಗಿತ್ತು ನನ್ನ ಮೀಶೋ ಜ್ಯುವೆಲರಿ ಹಾಲ್. ಸೊ ನಿಮ್ಗೇನಾದರೂ ಈ ಜ್ಯುವೆಲರೀಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಈ ಜ್ಯುವೆಲರೀಸ್ದು ಲಿಂಕ್ನ ಹಾಕಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ. ಇನ್ನೂ ಏನಾದರೂ ನಿಮಗೆ ಈ ಥರ ಮೀಶೋ ಜ್ಯುವೆಲರೀಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಆ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.